ಹಾಯ್ ಗಾಯ್ಸ್, ನನ್ನ ಹತ್ರ ಒಂದು ಸ್ಕೆಚ್ ಪೆನ್ ಐತೆ. ಸ್ಕೆಚ್ ಪೆನ್ ಜೊತೆ ಒಂದು ಪಿಲ್ಲೋ ಬಂದೈತೆ, ದೊಡ್ಡ ಪಿಲ್ಲೋ ಮಾಡೋಕ್ಕೆ. ಆಮೇಲೆ ಒಂದು ಇದನ್ನ ಕಲರ್ ಮಾಡ್ಬೋದು. ಇದು ಅಂದರೆ ಯೂನಿಕಾರ್ನ್. ಈಗ ಪೇಂಟ್ ಮಾಡ್ತೀಯ ಅದನ್ನ? ಪೇಂಟ್ ಮಾಡ್ತೀನಿ. ಇದು ಹೆಂಗೆ ಕೊಟ್ಟಿದ್ದಾರೆ, ಅದ್ರ ಕಣ್ಣೆಲ್ಲೋ ಐತೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸ್ನೇಹಲೋಕ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ. ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಇಲ್ಲಿ ಚರಿ ತೋರಿಸಿದ್ಲಲ್ಲ ನಿಮಗೆ, ಅದೊಂದು ಪಿಲ್ಲೋ ಮತ್ತು ಅದಕ್ಕೆ ಪಿಲ್ಲೋ ಕವರ್ ಕೊಟ್ಟಿದ್ದಾರೆ, ಹಾಗೆ ಸ್ಕೆಚ್ ಪೆನ್ಸ್ಗಳನ್ನು ಕೊಟ್ಟಿದ್ದಾರೆ. ಸೊ ಮಕ್ಕಳಿಗೆ ಒಂಥರ ಫನ್ ಆ್ಯಕ್ಟಿವಿಟಿ. ಅವಳ ಪಿಲ್ಲೋನ ಅವಳೇ ಕಲರ್ ಮಾಡೋ ಥರ. ಸೊ ಅದನ್ನು ಚರಿ ಮಾಡ್ತಾ ಇದ್ದಾಳೆ ತುಂಬ ಖುಷಿಪಟ್ಟು. ನಾನು ಚರಿಗೆ ಒಂದು ಡ್ರಿಂಕ್ನ ಮಾಡಿಕೊಡ್ತೀನಿ. ಬಿಕಾಸ್ ಚಿಕ್ಕ ಮಕ್ಕಳು ಏನು ಅಂತಂದರೆ ಹಾಗೆ ಕೊಟ್ಟರೆ ಡ್ರೈ ಫ್ರೂಟ್ಸ್ಗಳನ್ನು ತಿನ್ನೋದಿಲ್ಲ. ಬಟ್ ಈ ಥರ ಮಾಡಿಕೊಟ್ರೆ ಡೆಫಿನೆಟ್ಲಿ ಇಷ್ಟಪಡ್ತಾರೆ. ಏನು ಅಂತಂದರೆ ಬಾದಾಮಿನ ನೆನೆಸ್ಬಿಡೋದು, ಗೋಡಂಬಿ ಮತ್ತು ಪಿಸ್ತಾಶ್ಯೋ, ಹಾಗೆ ಸನ್ಫ್ಲವರ್ ಸೀಡ್ಸ್, ಪಂಪ್ಕಿನ್ ಸೀಡ್ಸ್, ಈ ಥರದನ್ನೆಲ್ಲ ಒಳ್ಳೆ ಡ್ರೈ ಫ್ರೂಟ್ಸ್ಗಳನ್ನು ಹಾಕಿ ಬಾದಾಮಿನ ಮಾತ್ರ ನೆನೆಸಿಡಬೇಕು. ಹಾಗೆ ಬಾದಾಮಿನ ಒಣದು ಮಾತ್ರ ಕೊಡಬಾರ್ದು ಅಂತ ಹೇಳ್ತಾರೆ ಮಕ್ಕಳಿಗೆ. ಹಾಗಾಗಿ ನೆನೆಸಿದಂತಹ ಬಾದಾಮಿನ ನಾನು ಎಲ್ಲ ಹಾಕಿ ಈ ಥರ ಒಂದು ಸುಮ್ಮನೆ ಗ್ರೈಂಡ್ ಮಾಡ್ಕೋತೀನಿ. ಹಾಲು ಹಾಕಿ ಮಾಡಿದರೆ ಅದು ಸರಿಯಾಗಿ ನುರಿಯೋದಿಲ್ಲ. ಸೊ ಸ್ವಲ್ಪ ಹಾಲು ಹಾಕಿ ಫಸ್ಟ್ ನಾನು ಅದನ್ನು ಪೇಸ್ಟ್ ಮಾಡ್ಕೊಳ್ತೀನಿ. ಯಾಕೆಂದರೆ ಜಾಸ್ತಿ ನೀರು ಹಾಕಿಬಿಟ್ರೆ ಒಂದೇ ಸತಿ ಇದು ಸರಿಯಾಗಿ ಅಷ್ಟು ನುಣ್ಣಗೆ ರುಬ್ಬೋದಿಲ್ಲ ನಮ್ಮ ಮಿಕ್ಸಿ. ಅದಕ್ಕೆ ಹೇಳಿಬಿಟ್ಟು ನಾನು ಈ ಥರ ಮಾಡ್ತಾಯಿದ್ದೀನಿ, ಈ ಟ್ರಿಕ್ನ ಯೂಸ್ ಮಾಡ್ತಾಯಿದ್ದೀನಿ. ಇಷ್ಟು ಆದಮೇಲೆ ನಾನು ಇವಾಗ ಡೇಟ್ಸ್ಗಳನ್ನು ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ಆರ್ಗ್ಯಾನಿಕ್ ಡೇಟ್ಸ್ಗಳನ್ನು ಯೂಸ್ ಮಾಡ್ತಾಯಿದ್ದೀನಿ, ಪ್ರೀಮಿಯಂ ಕ್ವಾಲಿಟಿದು. ಸೊ ನೋಡ್ಕೊಂಡು ತೊಗೊಳ್ಳಿ, ಮಕ್ಕಳಿಗೆ ಕೊಡೋದಲ್ವ. ಸೊ ಯಾವುದೇ ರೀತಿಯಾದ ಒಳ್ಳೆಯದು ಆರ್ಗ್ಯಾನಿಕ್ಕಿಂದ ಕೊಡೋದು ಬೆಟರು. ಸೊ ಇಲ್ಲಿ ನಾನು ಟೇಸ್ಟ್ ಅನುಗುಣ, ಅಂದರೆ ಅವಳು ಸ್ವಲ್ಪ ಜಾಸ್ತಿ ಸ್ವೀಟ್ ಇಷ್ಟಪಡೋಲ್ಲ. ಸೊ ಹಾಗಾಗಿ ನಾನಿಲ್ಲಿ 5 ರಿಂದ 6 ಡೇಟ್ಸ್ಗಳನ್ನು ಹಾಕ್ತಾಯಿದ್ದೀನಿ, ಖರ್ಜೂರಗಳನ್ನು. ಸೊ ಇದು ಅಂದರೆ ಬೀಜ ತೆಗೆದುಬಿಟ್ಟಿರ್ತಾರೆ, ಸೊ ಡೈರೆಕ್ಟಾಗಿ ಯೂಸ್ ಮಾಡ್ಕೋಬಹುದು. ಇದನ್ನು ಮತ್ತೊಂದು ಸತಿ ಗ್ರೈಂಡ್ ಮಾಡಿ ಆಮೇಲೆ ಎಷ್ಟು ಬೇಕೋ ಅಷ್ಟು ಹಾಲನ್ನ ಹಾಕಿ ಗ್ರೈಂಡ್ ಮಾಡಿ ಸೋಸಿ ಕೊಡ್ತೀನಿ ಚರಿಗೆ. ಬಿಕಾಸ್ ಚರಿಗೆ ಸ್ವಲ್ಪ ಬಾಯಿಗೆ ಸಿಕ್ಕರೆ ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಸೋಸಿಬಿಟ್ಟು ಕೊಡ್ತೀನಿ. ಸೊ ಇವಾಗ ನಮ್ಮದೊಂದು ಇಂಡಿಯಾದಿಂದ ಪ್ಯಾಕೇಜ್ ಬಂದಿದೆ. ಇಷ್ಟು ಆ್ಯಕ್ಚುಲಿ ಸುಮಾರು ಐಟಮ್ಸ್ಗಳು ನಮ್ಮ ಅತ್ತೆ ಮಾವ ಅವ್ರು ಬರಬೇಕಾದ್ರೆ ತರಿಸ್ಕೋಬೋದಾಗಿತ್ತು. ಬಟ್ ಫುಡ್ ರಿಲೇಟೆಡ್ ಐಟಮ್ಸ್ಗಳನ್ನ ನಾವು ಅವರು ಬಿಡೋದಿಲ್ಲ ಅನ್ನೋ ಕಾರಣಕ್ಕೆ ನಾವು ಅವ್ರ ಹತ್ರ ತರಿಸ್ಕೊಂಡಿಲ್ಲ. ಸೊ ಎಕ್ಸ್ಟ್ರಾ ದುಡ್ಡು ಕೊಟ್ಟು, ಇವಾಗೆಲ್ಲ ತುಂಬಾ ಎಕ್ಸ್ಪೆನ್ಸಿವ್ ಆಗೋಗಿದೆ. ಇದು ಬಂದು ಒಂದು 5 kg 5.5 kg ಅಷ್ಟೇ ಇರ್ಬೋದು. ಸೊ ಇದಕ್ಕೆ ನಾವು ಒಂದು 9,500-10 ಸಾವಿರ ಕೊಟ್ಟಿದ್ದೀನಿ. ಪ್ರೀಮಿಯಮ್ ಹಾಕಿದ್ರೂ 10 ದಿನ ಆಗಿದೆ ಬರೋಕ್ಕೆ. ಬಿಕಾಸ್ ಯಾಕೆ ಅಂತಂದರೆ ನನಗೆ ಅನಿಸಿದ್ದು ಮೋಸ್ಟ್ಲಿ ಉಪ್ಪಿನಕಾಯಿಗಳು ಜಾಸ್ತಿ ಇದೆ. ಸೊ ಹಾಗಾಗಿ ಸ್ವಲ್ಪ ಚರಿ ಉಪ್ಪಿನಕಾಯಿಗಳು ಜಾಸ್ತಿ ಇದೆ. ಸೊ ಹಾಗಾಗಿ ಓಪನ್ ಮಾಡಿ ನೋಡೋಣ ಏನೇನಿದೆ ಅಂತ ಹೇಳಿ. ನಿನ್ನ ಟಾಯ್ಸಾ? ಯಾವ ಟಾಯ್ಸು ಚರಿ ನಿಂದ? ಕೊಟ್ಟಿರ್ಬೇಕನ್ಸುತ್ತೆ ಪ್ರೀತಿಗಂತ. ಯಾರು? ಸೂನಾ? ಸೂ ಇಲ್ಲಾಂದ್ರೆ ಅಜ್ಜಿ. ಹೌದಾ? ನೀನು ಮಾತಾಡೋದಿಲ್ಲ ಅವ್ರ ಜೊತೆ? ಮಾತಾಡ್ತೀನ, ಸುಳ್ಳು ಹೇಳ್ಬೇಡ. ಹಾಯ್ ಹಲೋ ಸರಿ. ಹಾಯ್ ಹಲೋ ನಮಸ್ಕಾರ, ಟಾಟಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಸುಮಾರು ಜನ ಚರಿಗೆ ಲೈಕ್, ಸೊ ಇವಾಗ ಸುಮಾರು ಜನ ಚರಿಗೆ ಲೈಕ್ ಮಾಡಿದ್ದಾರೆ. ಸೊ ಅವಾಗಲೇ ಇದು ಆಯ್ತು, ಸ್ಟಾಪ್ ಆಯ್ತು. ಅದಕ್ಕೆ ನಾವೀಗ ಡ್ಯಾನ್ಸ್ ಮಾಡೋಣ ಬನ್ನಿ. ಬಿಡೋ ಪಾಪ ಅದನ್ನ. ಬಿಟ್ಟೆ ಮಮ್ಮಿ. ಈಗ ನೀನೀಗ ಶಾಪಿಂಗ್ ಹೋಗಿದ್ದಿ ಅಂತ ಅನ್ಕೊಳ್ಳಲ್ಲ. ಆಮೇಲೆ ನೀನು ಪಿಕ್ನಿಕ್ಕಿಗೆ ಹೋದಿ ಅಂತ ಯಾಕೆ ಅನ್ಕೋಬೇಕು? ಅದಕ್ಕೆ ನೀನು ಅನ್ಕೋಬೇಕು ಅಷ್ಟೇ. ಯಾಕೆ ಮನ್ಸು ಬರುತ್ತೆ ಹಂಗೆ ಅನ್ಕೋಬೇಕು. ಓ ಮೈ ಗುಡ್ನೆಸ್. ಸರಿ
ಸೊ ಈ ಪ್ಯಾಕೇಜ್ ಓಪನ್ ಆಗಿದೆ. ಸೊ ಏನೇನಿದೆ ಅಂತಂದರೆ ಆ್ಯಕ್ಚುಲಿ ಉಪ್ಪಿನಕಾಯಿಗಳು ಅದು ಅಷ್ಟೇ ತರಿಸೋದಿತ್ತು, ಬಟ್ ಅದು ಅದೇ ಬರ್ತಿದೆ. ಅದ್ರ ಜೊತೆ ಇನ್ನೊಂದಿಷ್ಟು ತರ್ಸೋಣ ಅಂತ ಹೇಳ್ಬಿಟ್ಟು ನಂದೊಂದು ವೈಟ್ ಕಲರ್ ಪ್ಲಾಜೋ ಪ್ಯಾಂಟು, ಹಾಗೆ ಒಂದು ಯುನೈಟೆಡ್ ಕಲರ್ಸ್ ಆಫ್ ಪೆಂಟಂದು ಒಂದು ವಾಟರ್ ಬಾಟಲು. ಸ್ಕೂಲಿಗೆ ಹೋಗೋ ಕಾರಣ ನನಗೆ ಸುಮಾರು ವಾಟರ್ ಬಾಟಲ್ಸ್ಗಳು ತುಂಬ ಬೇಕಾಗತ್ತೆ. ಸೊ ಹಾಗಾಗಿ ಇದೊಂದು ಚೆನ್ನಾಗಿತ್ತು ಅಂತ ಹೇಳಿ ಇದೊಂದು ತರಿಸ್ಕೊಂಡೆ. ಇದನ್ನೇ 2 ಥರ ಕುಡಿಬೋದು. ಈ ಥರ ಸಿಪ್ಪರು ಇದೆ, ಆಮೇಲೆ ಈ ಥರನೂ ಕುಡಿಬೋದು. ಸೊ 2 ಥರ ಚರಿಗಾರು ಯೂಸ್ ಆಗುತ್ತೆ, ನನಗಾರು ಯೂಸ್ ಆಗುತ್ತೆ ಅಲ್ಲಪ್ಪ. ಓಕೆ ಆಯಿತು. ಆ್ಯಂಡ್ ನಮ್ಮಮ್ಮಂಗೆ ನಾನು ಅಡುಗೆ ಮನೆ ಕಟ್ಟೆ ಒರೆಸೋದು ಕಳಿಸು ಅಂತಂದರೆ ಇದು ಪಾತ್ರೆ ತೊಳೆದು ಕಳಿಸ್ಬಿಟ್ಟಿದ್ದಾರೆ. ಇಟ್ಸ್ ಓಕೆ. ಅದಾದಮೇಲೆ ಅದೇ ಬಟ್ಟೆಗಳೇ ಒಂದಿಷ್ಟು ಬಟ್ಟೆಗಳೇ ನನಗೆ ಬೇಕಿತ್ತು. ಸೊ ಇದೊಂದು ರೇಷ್ಮೆದು ಒಂದು ಟಾಪ್, ಯಾವಾಗಾರು ಹಾಕ್ಕೊಂಡಾಗ ತೋರಿಸ್ತೀನಿ. ರೇಷ್ಮೆ ಸೀರೆಯಲ್ಲಿ ಹೋಲಿಸಿದಂಥದ್ದು. ಇದೆ ಉಪ್ಪಿನಕಾಯಿಗಳು. ವೇಟ್ ಇನ್ನೊಂದು ಕುರ್ತಿ, ತುಂಬ ಕ್ಯೂಟಾಗಿದೆ ಇದು ಕುರ್ತಿ, ಕಾಟನ್ದು. ಆ್ಯಂಡ್ ಪ್ಯಾಂಟು, ಉಪ್ಪಿನಕಾಯಿ ಈ ಥರ ಪ್ಯಾಕ್ ಮಾಡಿ ಕಳಿಸಿದ್ದಾರೆ. ಆ್ಯಂಡ್ ಟಾಪ್ಸ್ ಚೂಡಿ ಪೀಸು. ಇನ್ನೊಂದು ಇದು ನಮ್ಮ ಅತ್ತೆಯವರಿಗೆ ನೈಟಿ ತರಿಸಿದ್ದು. ಇದು ಕಾಟನ್ ತುಂಬ ಚೆನ್ನಾಗಿದೆ, ಇಲ್ಲಿ ಸಮ್ಮರ್ ಟೈಮ್ ಇವಾಗ. ಸೊ ಹಾಗಾಗಿ 2 ನೈಟಿ ಇರಲಿ, ಅವ್ರಿಗೆ ಬರ್ತಾ 3 ತೊಗೊಂಬಂದಿದ್ದಾರೆ. ಬಟ್ ಸ್ಟಿಲ್ ಇನ್ನೊಂದು 2 ಇರಲಿ, ಕಲರ್ ತುಂಬ ಚೆನ್ನಾಗಿ ಅನಿಸ್ತು. ಇದು ನಮ್ಮಮ್ಮ ನಮ್ಮ ತಮ್ಮ ಶಾಪಿಂಗ್ ಹೋಗಿದ್ರು. ಸೊ ಆವಾಗ ನನಗೆ ಈ ಕಲರ್ಸ್ ತುಂಬ ಇಷ್ಟ ಆಯಿತು. ಹಾಗೆ ಮೆಟೀರಿಯಲ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ 2 ಕಲರ್ ನೈಟಿ ತರಿಸಿದೆ. ಉಪ್ಪಿನಕಾಯಿ ನಿಜವಾಗ್ಲೂ ಯಾವ್ದು ಅಂತ ಗೊತ್ತಿಲ್ಲ. ಇದು ನಮ್ಮ ಅತ್ತೆಯವರ ತಂಗಿಯವರು ಮನೆಯಲ್ಲಿ ಹಾಕ್ಬಿಟ್ಟು ತೊಗೊಂಬಂದಿದ್ರು. ಸೊ ಅವರು ನಮ್ಮ ಅತ್ತೆಯವ್ರು ತೊಗೊಂಬರೋಕ್ಕಾಗಿಲ್ಲ ಅಂತ ಹೇಳಿಬಿಟ್ಟು ನಾವೇ ಬೇಡ ಫುಡ್ ಐಟಮ್ಸ್ ಏನು ತರೋದು ಅಂತ ಹೇಳಿ ಸುಮ್ಮನೆ ಇದಕ್ಕೆ ಹಾಕ್ಸ್ಕೊಂಡ್ವಿ. ಆ್ಯಕ್ಚುಲಿ ಎಷ್ಟು ಥರ ಉಪ್ಪಿನಕಾಯಿ ಇದೆ ಅಂದರೆ, ಇದು ಒಂದು ಮಾವಿನಕಾಯಿ, ಇದು ಮಾವಿನಕಾಯಿ ಅನಿಸುತ್ತೆ. ಇದು ನಿಂಬೆ ಹಣ್ಣಿನ ಉಪ್ಪಿನಕಾಯಿ ತುಂಬ ಚೆನ್ನಾಗಿ ಹಾಕ್ತಾರೆ. ನಮ್ಮ ಅಮ್ಮನವ್ರ ಅಮ್ಮ ಅಂದರೆ ನಮ್ಮ ಹಸ್ಬೆಂಡ್ ಅವ್ರ ಅಜ್ಜಿನೂ ತುಂಬ ಚೆನ್ನಾಗಿ ಹಾಕ್ತಾರೆ ಉಪ್ಪಿನಕಾಯಿ. ಹಾಗಾಗಿ ನನಗೆ ತುಂಬ ವರ್ಷ ಆಗಿತ್ತು ಚೆನ್ನಾಗಿರೋ ಉಪ್ಪಿನಕಾಯಿ ತಿಂದ್ಬಿಟ್ಟು. ನನಗೆ ಉಪ್ಪಿನಕಾಯಿ ಅಂದರೆ ತುಂಬಾ ಇಷ್ಟ, ವೆರೈಟಿ ಉಪ್ಪಿನಕಾಯಿಗಳು ತಿನ್ನೋಕ್ಕೆ. ಅಷ್ಟೇ ಸಾಲ್ಟ್ ಆ್ಯಂಡ್ ಉಪ್ಪಿನಕಾಯಿ. ಆ್ಯಂಡ್ ಆ ಚರಿ ಯಾವಾಗಲೂ ಅನ್ನ, ಹಾಲು, ಮೊಸರು, ಉಪ್ಪಿನಕಾಯಿ ಕೇಳ್ತಿರ್ತಾಳೆ. ಸೊ ಅವಳಿಗೆ ರುಚಿಯಾದ ಉಪ್ಪಿನಕಾಯಿ ಇದ್ರೆ ಇನ್ನೊಂದು ಸ್ವಲ್ಪ 1-2-3 ತುತ್ತು ಜಾಸ್ತಿ ತಿಂತಾಳೆ ಅಂತ. ಸಾಲ್ಟ್ ಇಷ್ಟ. ಆಮೇಲೆ ಇನ್ನೊಂದೇನು ಅಂತಂದರೆ, ಇಲ್ಲಿ ಅಂಗಡಿಯಲ್ಲಿ ಸಿಗೋ ಉಪ್ಪಿನಕಾಯಿ ತಿಂತಿದ್ದು ನಿಜವಾಗ್ಲೂ ಬೇಜಾರಾಗಿ ಹೋಗಿತ್ತು. ದುಡ್ಡು ಎಷ್ಟೇ ಆದರೂ ಪರವಾಗಿಲ್ಲ ಅಂತ ಹೇಳಿ ತರಿಸ್ಕೊಂಡಿರೋವಂಥದ್ದು. ಒಂದು ಮಾವಿನಕಾಯಿ, ಒಂದು ನಿಂಬೆಕಾಯಿ. ಇದು ಬಂದು ಹುಣಸೆ ಟೊಕ್ಕು ಅನ್ಸುತ್ತೆ. ಹುಣಸೆ ಟೊಕ್ಕು ತುಂಬ ಚೆನ್ನಾಗಿ ಮಾಡ್ತಾರೆ ಅವರು. ಆ್ಯಂಡ್ ಇನ್ನೊಂದು ಬಂದು ಚವಳೆಕಾಯಿದೊಂದು 4 ಥರ ಉಪ್ಪಿನಕಾಯಿ ಇದೆ. ಇನ್ನೊಂದು ಯಾವುದೋ ಓಪನ್ ಮಾಡಿದ್ಮೇಲೆ ನಿಮಗೆ ಕ್ಲಿಯರಾಗಿ ತೋರಿಸ್ತೀನಿ. ಬಟ್ ಪ್ಯಾಕಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಇಷ್ಟಕ್ಕೆ ಒಂದು 9,500 ಆಯಿತು. ಉಪ್ಪಿನಕಾಯಿಗೆ ಜಾಸ್ತಿ ಹೋಗಿರೋದು. ಇದು ಉಪ್ಪಿನಕಾಯಿ ಜೊತೆ ಎಕ್ಸ್ಟ್ರಾ ಅಷ್ಟೇ. ಸರಿ, ಇದು 2 ಅಜ್ಜಿ ಕೊಡೋಗು ಹೆಂಗಿದೆ ಕೇಳು. ಅಜ್ಜಿಗೆ ನೈಟೀಸ್ ಇದೆ 2 ಕೊಡೋಗಪ್ಪ. ನಿನ್ನೆ ವಿಡಿಯೋಕ್ಕೆ ಒಂದಿಷ್ಟು ಜನ ಕಮೆಂಟ್ ಹಾಕಿದ್ದಾರೆ. ಏನು ಅಂತಂದರೆ, ನೀವು ಅಷ್ಟೊಂದು ಡ್ರೆಸ್ ತರಿಸ್ಕೋತೀರಿ, ನಿಮ್ಮ ಅತ್ತೆಗೆ ಒಳ್ಳೆ ಕಾಟನ್ ಸೀರೆಗಳನ್ನು ಕೊಡ್ಸೋಕ್ಕಾಗಲ್ವಾ ಅಂತ. ಅದು ಯಾವ ಥರ ಮಾತಾಡ್ತಿರೋ ನೋಡ್ತಿರೋ ವಿಡಿಯೋನೋ ನೋಡದೆ ಹಾಗೆ ಕಮೆಂಟ್ ಹಾಕ್ತಿರೋ ನನಗಂತೂ ಗೊತ್ತಿಲ್ಲ. ಒಳ್ಳೆ ಸೀರೆಗಳನ್ನು ಕೊಡಿಸ್ಬೇಕಂದ್ರೆ ಇನ್ನು US ಅಲ್ಲಿ ಸೀರೆಗಳು ಸಿಗತ್ತಾ?
ಆ್ಯಂಡ್ ನಾನೇನಾದ್ರು ಇಂಡಿಯಾದಿಂದ ಅವ್ರ ಜೊತೆ ಬಂದಿದ್ದೀನ ಎಲ್ಲ ಸೀರೆಗಳನ್ನ ತೊಗೊಂಡು ಜೋಡಿಸ್ಕೊಂಡು ಪ್ಯಾಕ್ ಮಾಡಿಕೊಂಡು ಈ ಸೀರೆಗಳನ್ನು ತೊಗೊಳ್ಳಿ ಅಂತ ನಾನೇ ಸೆಲೆಕ್ಟ್ ಮಾಡಿ ಇಟ್ಟು ತೊಗೊಂಬರೋಕ್ಕೆ ಅವ್ರಿಗೆ ಯಾವ ಥರ ಸೀರೆಗಳು ಇಷ್ಟನೋ ಅವ್ರಿಗೆ ಯಾವುದು ಕಂಫರ್ಟಬಲ್ ಆಗುತ್ತೋ ಅವ್ರ ಟೇಸ್ಟ್ ಯಾವ ಥರ ಇದೆನೋ ಆ ಥರ ಸೀರೆಗಳನ್ನು ತೊಗೊಂಡು ಬಂದಿದ್ದಾರೆ. ಅದಕ್ಕೂ ನನಗೆ ಬ್ಲೇಮ್ ಮಾಡಿದ್ರೆ ಐ ಡೋಂಟ್ ನೋ, ನನಗೆ ಅದು ಯಾವ ಥರ ಥಿಂಕ್ ಮಾಡ್ತಿರೋ ಒಂದು ಬುದ್ಧಿ ಇರೋದಿಲ್ಲ ಅನ್ನೋದೇ ಗೊತ್ತಾಗಲ್ಲ. ಕೆಲವೊಂದಿಷ್ಟು ಜನ ಬರೀ ನೆಗೆಟಿವ್ ಸೈಡೇ ಹುಡುಕ್ತಾ ಇರ್ತಾರೆ. ಆ್ಯಂಡ್ ನನ್ನ ವೀವರ್ಸು ಆಲ್ಮೋಸ್ಟ್ ಎಲ್ಲರೂ ಒಳ್ಳೊಳ್ಳೆ ಕಮೆಂಟ್ಗಳನ್ನು ಹಾಕ್ತಾರೆ ಆ್ಯಂಡ್ ಖುಷಿ ಪಡ್ತಾರೆ ನನ್ನ ವ್ಲಾಗ್ಸ್ ನೋಡಿ. ಕೆಲವು ಜನ ಇರ್ತಾರೆ ಈ ಥರ ಎಲ್ಲರಲ್ಲೂ ಮೊಸರಲ್ಲೂ ಕಲ್ಲು ಹುಡುಕೋರು ಅಂತ ಅಂತಾರೆ ಅವರಿಗೆ. ಸೊ ಅಂಥದ್ದು ಆ ಥರ ಕಮೆಂಟ್ ಹಾಕ್ತಾರೆ. ಆ್ಯಂಡ್ ಇವತ್ತು ನಾನು ಇಷ್ಟು ಡ್ರೆಸ್ ತರಿಸ್ಕೊಂಡಿದ್ದೀನಲ್ಲ, ಸೊ ಅದಕ್ಕೂ ಅಂತಾರೆ ಅಂತ ಹೇಳ್ಬಿಟ್ಟು ನಾನು ಮುಂಚೆನೇ ಹೇಳ್ತಾ ಇದ್ದೀನಿ. ಬಿಕಾಸ್ ನನಗೇನು ಡಿಫ್ರೆನ್ಸ್ ಆಗೋದಿಲ್ಲ. ಅವ್ರು ಏನು ಅಂದ್ರೂ ನನ್ನ ಕಮೆಂಟ್ ಡಿಲೀಟ್ ಮಾಡಿ ಬಿಸಾಕ್ಬೋದು. ಆ್ಯಂಡ್ ನಾನು ಯಾವುದೇ ಕಮೆಂಟ್ನು ಡಿಲೀಟು ಕೂಡ ಮಾಡಲ್ಲ. ಹಾಕ್ಕೊಂಡ್ರೆ ಹಾಕ್ಕೊಳ್ಳಿ, ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಬಿಕಾಸ್ ನಾವು ಯಾವಾಗ ಇಂಡಿಯಾಕ್ಕೆ ಹೋಗ್ತೀವೋ, ನಾವು ಯಾವಾಗ ಹೋಗ್ತೀವೋ ಅವ್ರಿಗೆ ಚೆನ್ನಾಗಿರೋ ಸೀರೆ ಆಗಿರ್ಬೋದು, ಇನ್ನು ಫುಟ್ವೇರ್ಸ್ಗಳಾಗಿರ್ಬೋದು, ಪ್ರತಿಯೊಂದನ್ನು ನಾವು ಕೊಡಿಸ್ತಾ ಇರ್ತೀವಿ. ಮಾಲ್ ಕರ್ಕೊಂಡು ಹೋಗ್ತಿರ್ತೀವಿ, ಕೊಡಿಸ್ತಾ ಇರ್ತೀವಿ. ಆ್ಯಂಡ್ ಇಲ್ಲಿದ್ದಾಗ ಅವ್ರು ಅಲ್ಲಿದ್ದಾಗ ಇಲ್ಲಿಂದ ನಾನು ಹೆಂಗೆ ಅಲ್ಲಿ ಕೊಡ್ಸೋಕ್ಕಾಗತ್ತೆ? ಸ್ವಲ್ಪ ವಿಚಾರ ಮಾಡಿ. ಸೊ ಸುಮ್ಮನೆ ಏನು ಬೇಕು ಅದನ್ನು ಕಮೆಂಟ್ ಹಾಕಬೇಡಿ. ಸೊ ನಿಮಗೂ ಅತ್ತೆ ಅಂದ್ರೆ ಇರ್ತಾರೆ ಆ್ಯಂಡ್ ನೀವು ಇನ್ನೊಬ್ರು ಮನೆ ಸೊಸೆ ಇರ್ತೀರಿ, ಸೊಸೆ ಆಗೋರು ಇರ್ತೀರಿ. ಸೊ ಸ್ವಲ್ಪ ತಲೆಯಲ್ಲಿ ಮೆದುಳು ಇಟ್ಕೊಳ್ಳಿ, ವಿಚಾರ ಮಾಡಿ, ಸ್ವಲ್ಪ ಥಿಂಕಿಂಗ್ ಕೆಪಾಸಿಟಿ ಇರುತ್ತೋ ಇಲ್ವೋ ಅನ್ನೋದೇ ಗೊತ್ತಿಲ್ಲ. ಆ ಥರ ಕಮೆಂಟ್ ಹಾಕ್ತಾರೆ. ಸೊ ಇಲ್ಲಿ ನಾವು ಮಧ್ಯಾಹ್ನದ ಅಡುಗೆನ ಪ್ರಿಪೇರ್ ಮಾಡ್ಕೊತಾ ಇದ್ದೀವಿ. ಸೊ ಏನು ಅಂತಂದರೆ ನಮ್ಮ ಅತ್ತೆ ರೊಟ್ಟಿ ಮಾಡೋಣ ಅಂತಂದರು. ಅವರಿಗೆ ರೊಟ್ಟಿ ತಿಂದು ರೂಢಿ ಅಲ್ವಾ. ಸೊ ಇಲ್ಲಿ ಜೋಳದ ಹಿಟ್ಟು ಅಷ್ಟಾಗಿ ಚೆನ್ನಾಗಿರೋ ಜೋಳದ ಹಿಟ್ಟು ಸಿಗಲ್ಲ. ಸೊ ಅಲ್ಲಾದರೆ ಅವ್ರು ಜೋಳ ತಂದು ಅದನ್ನು ವಾಶ್ ಮಾಡಿ ಅದನ್ನು ಗ್ರೈಂಡಿಂಗ್ ಹಾಕಿಸಿ ಹಿಟ್ಟು ಮಾಡಿಸಿ ಹಾಕಿರ್ತಾರೆ. ಹಸಿಮೆಣಸಿನಕಾಯಿ ಚಟ್ನಿ ಮಾಡ್ಕೊತೀರಾ? ಬೆಳ್ಳುಳ್ಳಿ ಜೀರಿಗೆ ಸ್ವಲ್ಪ ಅಲ್ಲ, ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ, ಉಪ್ಪು, ಮೆಣಸಿನ್ಕಾಯಿ ಹುರ್ಕೊಂಡಿರೋದು, ಇದು ಕೊತ್ತಂಬರಿ ಸೊಪ್ಪು. ಅವ್ರು ಈ ಥರ ಹಸಿ ಖಾರನ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಈ ಥರ ಎಲ್ಲ ಸಾರಿಗೆ ಪಲ್ಯಕ್ಕೆಲ್ಲ ಹಾಕ್ಬೋದು. ನೀವು ನೋಡಿದ್ರಲ್ಲ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ಉಪ್ಪು, ಕೊತ್ತಂಬರಿ ಸೊಪ್ಪು ಈ ಥರದನ್ನೆಲ್ಲ ಹಾಕಿ ರುಬ್ಬಿ ಇಟ್ಕೊಂಡಿರ್ತಾರೆ. ಸೊ ಇಲ್ಲಿ ನಾವು ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ, ಜೀರಿಗೆ, ಈರುಳ್ಳಿ ಒಗ್ಗರಣೆನ ಹಾಕಿ ಆಮೇಲೆ ಅದಕ್ಕೆ ಹಸಿ ಖಾರ, ಎಷ್ಟು ಖಾರ ಬೇಕಾಗತ್ತಲ್ಲ ಅಷ್ಟು ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೀವಿ. ಅದು ಸ್ವಲ್ಪ ಎಣ್ಣೆಲಿ ಫ್ರೈ ಆಗಿ ಹಸಿ ವಾಸನೆ ಎಲ್ಲ ಇದಾದಮೇಲೆ ಇವಾಗ ನಾವೇನು ಹುರ್ಕೊಂಡಿರ್ತೀವಲ್ಲ ಜವಳೆಕಾಯಿ, ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ವಿ. ಸೊ ಅದನ್ನು ಇವಾಗ ಹಾಕಿ ಮತ್ತೆ ಫ್ರೈ ಮಾಡ್ತಾಯಿದ್ದೀವಿ. ಅಂದರೆ ಉಪ್ಪು ಖಾರ ಎಲ್ಲ ಅದಕ್ಕೆ ಹತ್ಕೊಳ್ಬೇಕು ಆ ಥರ. ಆ್ಯಂಡ್ ಇನ್ನೊಂದೇನು ಅಂತಂದರೆ ಇದರಲ್ಲಿ ನಾವಿಷ್ಟೇ ಮಾಡ್ತೀವಿ, ಕೊಬ್ಬರಿ ಎಲ್ಲ ಹಾಕಿರ್ತೀನಿ. ಬಟ್ ಇಲ್ಲಿ ಅವ್ರು ಏನು ಮಾಡ್ತಾರೆ ಅಂತಂದರೆ ಒಂದು ಸ್ವಲ್ಪ ಅಗಸೆ ಚಟ್ನಿ ಒಂದು ಸ್ವಲ್ಪ ಹಾಕ್ತಾರೆ. ಹಾಗೆಯೇ ಇನ್ನೊಂದೇನು ಅಂತಂದರೆ ಶೇಂಗಾ ಪುಡಿ ಹಾಕ್ತಾರೆ. ಇದೇ ಅವ್ರದ್ದು ಸೀಕ್ರೆಟ್ ಥಿಂಗ್ ಉತ್ತರ ಕರ್ನಾಟಕದ್ದು. ಜಾಸ್ತಿ ಅವರು ಶೇಂಗಾ ಪುಡಿ ಅಂದರೆ ಕಡಲೆಕಾಯಿ ಪುಡಿನ ಬಳಸ್ತಾರೆ. ಹುರಿದು ಅದನ್ನು ಪುಡಿ ಮಾಡಿ ಇಟ್ಕೊಂಡಿದ್ವಿ. ಸೊ ಅದನ್ನು ಹಾಕ್ತಾರೆ. ತುಂಬಾ ಚೆನ್ನಾಗಾಗುತ್ತೆ, ಒಂಥರ ಟೇಸ್ಟ್ ಕೊಡುತ್ತೆ. ಯಾರಾದರೂ ಟ್ರೈ ಮಾಡಿಲ್ಲ ಅಂತಂದರೆ ಮಾಡ್ಬೋದು ಆ ಥರ. ಆ್ಯಂಡ್ ಇಲ್ಲಿ ನಮ್ಮತ್ತೆ ಜವಳೆಕಾಯಿ ಪಲ್ಯಕ್ಕೆ ಮತ್ತು ಜುನ್ಕ ಇದು ಕಡಲೆ ಹಿಟ್ಟು ಅಥವಾ ಹೆಸರಿಟ್ಟಲ್ಲಿ ಮಾಡೋವಂಥದ್ದು ತುಂಬ ಚೆನ್ನಾಗಾಗುತ್ತೆ. ಜುನ್ಕ ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಮಾಡಿ. ಆ್ಯಂಡ್ ಪಲ್ಯ ಜುನ್ಕ ರೆಡಿ ಆಗ್ತದೆ. ಹಾಗೆ ಇಲ್ಲಿ ರೊಟ್ಟಿನೂ ಅಷ್ಟೇ. ಸೊ ಅವೆರಡಕ್ಕೆ ಬೆಸ್ಟ್ ಕಾಂಬಿನೇಷನ್ ರೊಟ್ಟಿ. ಸೊ ಹಾಗಾಗಿ ನಮ್ಮತ್ತೆ ರೊಟ್ಟಿ ಮಾಡ್ತಾ ಇದ್ದಾರೆ.
ಮಧ್ಯಾಹ್ನದ ಊಟ ರೆಡಿಯಾಗಿದೆ. ರೊಟ್ಟಿ, ಜವಳಿಕಾಯಿ ಪಲ್ಯ ಮತ್ತು ಜುನ್ಕ. ಅಮ್ಮನ ಕೈ ರುಚಿ ಹೆಂಗಿತ್ತು? ಹೇಳ್ತಿಯಲ್ಲ ಹೆಂಗಿತ್ತು ಅಂತ ಹೇಳಿ. ಚೆನ್ನಾಗಿತ್ತಾ? ಹಾ, ಮಸ್ತ್ ಊಟ. ಜೋಳದ ರೊಟ್ಟಿ, ಜುನ್ಕ, ಚವಳಿಕಾಯಿ ಪಲ್ಯ. ಇನ್ನೇನ್ ಬೇಕು ಹೇಳ, ಎಲ್ಲ ಐತಿ. ಅಮೇರಿಕಾದಾಗ ಸಿಗ್ಬೇಕಂದ್ರೆ ಇನ್ನೂ ಅದೃಷ್ಟ ಮಾಡಿರ್ಬೇಕು. ಹೌದಾ? ಹಾಯ್, ನಾನು ಮತ್ತು ನಮ್ಮ ಅತ್ತೆ ಸೇರಿಕೊಂಡು ಇವತ್ತೊಂದು ಸ್ಪೆಷಲ್ ರೆಸಿಪಿನ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಇಷ್ಟ ಇದೊಂದು ರೆಸಿಪಿ. ಅಂದರೆ ಎಲ್ಲರೂ ಚಿಕ್ಕವರಿದ್ದಾಗ ಇಷ್ಟಪಡ್ತಾ ಇರ್ತಾರೆ. ಆ್ಯಂಡ್ ಇವಾಗೂ ಇಷ್ಟ ಆಗುತ್ತೆ. ನನ್ನ ಹಸ್ಬೆಂಡ್ಗಂತೂ ತುಂಬಾ ಇಷ್ಟ ಇದು. ಅವರಮ್ಮ ಬಂದಿರೋದ್ರಿಂದ ಅವರೆಲ್ಲ ನನ್ನ ಹಸ್ಬೆಂಡ್ ಚಿಕ್ಕವರಿದ್ದಾಗ ಎವ್ರಿ ಡೇ ಹೋಮ್ವರ್ಕ್ ಮಾಡಿದರೆ ಈ ಒಂದು ತಿನಿಸನ್ನ ಕೊಡ್ತಾ ಇದ್ರಂತೆ. ಹೋಮ್ವರ್ಕ್ ಮಾಡಿದ್ರು ಅಷ್ಟೇ. ಸೊ ಆ ಆಸೆಗೆ ಅವರು ಎವ್ರಿ ಡೇ ಕೂತ್ಕೊಂಡು ಕಂಪ್ಲೀಟ್ ಹೋಮ್ವರ್ಕ್ ಮುಗಿಸ್ತಿದ್ರು ಅಂತ ಹೇಳ್ತಾ ಇದ್ರು. ಸೊ ಆ ಒಂದು ಸ್ಪೆಷಲ್ ಡಿಶ್ ಏನು ಅಂತ ನೋಡೋಣ. ಸಣ್ಣರಿದ್ದಾಗ 3 ಜನಕ್ಕೂ ಇಷ್ಟ ಇರ್ತಿತ್ರಿ ಇದು. ಏನು ಇವ್ರಿಗೆ ಅಷ್ಟೇ ಫೇವ್ರೇಟ್? 3 ಮಂದಿ ತಿನ್ನೋರು. ಹೌದಾ? ಹಿಂಗೂ ಇಷ್ಟ. ಆಮೇಲೆ ಬರ್ಫಿ ಮಾಡಿ ಇರ್ತಿದ್ದೆ. ಬರ್ಫಿ, ಕಡ್ಲಿ ಬರ್ಫಿನ ಹಾಕಿ ನಮ್ಮ ಮನ್ಯಾಗ ಬರೀ ನಮ್ಗೆ ಏನದು ಪಂಚಮೆಗಷ್ಟೇ ನಮಗೆ ಉಂಡೆ. ನಾವು ಬೇರೆ ದಿನ ಜಾಸ್ತಿ ಮಾಡೋದ. ಅವಾಗ ಬೇಡಿರ ಉಂಡಿ, ಆಮೇಲೆ ಬರ್ಫಿ ಮಾಡಿ ಹಿಂಗೆ ಕೊರದು ಚಿಕ್ಕಿ ಮಾಡ್ತಾರ, ಆ ಟೈಪ್ ಮಾಡಿ. ಆಮೇಲೆ ಪುಡಿ, ಬೆಲ್ಲ, ಶೇಂಗಾ ಹಿಂಗೆ ಮಾಡಿ ಇದಕ್ಕನ ಬೆಲ್ಲ ಕುಡಿಸಿ ಕುಟ್ತಿದ್ವಿ. ಅವಾಗ ಕುಟ್ಟಿ ಏಲಕ್ಕಿ ಎಲ್ಲ ಹಾಕಿ ಕುಟ್ಟಿ ಹಿಂಗ ಉಂಡಿ ಮಾಡಿ ಅವು ಪುಡಿ ಅಂತದ್ದು ತಿನ್ನೋರು. ಆಮೇಲೆ ಇದು ಹಣ ಹಾಕಿದ್ದು ತಿನ್ನೋರು, ಹಣ ಹಾಕೋದು ಇಷ್ಟಪಡೋರು. ಆಮೇಲೆ ಇವು ಹಿಂಗೆ ಬೇಳೆ ಉಡ್ಕೊಳ್ಳೋದು ಕಷ್ಟ ಅಲ್ಲನ್ರಿ ಅಮ್ಮ? ಬಿಸಿ ಹಾಕಿ ತಿಕ್ಕಿಟ್ಟು ಬೇಳೆ ಅಂದ್ರೆ ನಿಮಗೆ ಮರ ಇದ್ದಿದ್ರೆ ಈಸಿ ಆಗ್ತಿತ್ತು. ಮರ ಇಷ್ಟು ಸಾಕು. ಇದು ಬಹಳ ಪುಡಿ ಆಗಲ್ರಿ ಅಮ್ಮ? ಅಲ್ಲ, ಬೇಳೆ ಒಡೆಯಕ್ಕಿನ ಪುಡಿ ಆಗ್ತಾ ಇತ್ತು. ಪುಡಿ ಬಂದ್ರು ಕೆಲವೊಂದು ಮಂದಿ ಹೆಂಗ್ ಮಾಡ್ತಾರ ಗೊತ್ತಾನ? ಈ ನಾವು ಇಡೇ ಬೇಳೆ ಹಾಕ್ತಿವಿ ನಾವು ಕಟ್ಟುದ. ಕೆಲವೊಂದ್ ಮಂದಿ ಇಡೇ ಬೇಳೆಕ್ಕಿಂತ ಇನ್ನೊಂದ್ ಸ್ವಲ್ಪ ಹಿಂಗ ಒಂದ್ರಾಗ 2 ಒಡೆದು ಹಾಕ್ತಾರೆ. ಅಂದ್ರೆ ಮಕ್ಕಳಿಗೆ ಈಸಿ ಆಗುತ್ತೆ ಅಂತ ಒಡೆದು ಹಾಕ್ತಾರ. ಕೆಲವೊಂದ್ ಮಂದಿ ಹಂಗ. ಸೊ ಇದೆಲ್ಲ ಆ ತರ ಇರೋದ್ರಿಂದ ಈ ತರ ಒಡೆದ್ಬಿಟ್ಟು ಈ ತರ ಬೇಳೆ ಮಾಡ್ಕೊಳ್ತಾ ಇದೀವಿ. ಆ ಪ್ರೊಸೆಸ್ ಇವಾಗ ನಡೀತಾ ಇದೆ. ಸೊ ಇದಕ್ಕೆ ಜಾಸ್ತಿ ಟೈಮ್ ತಗೊಳ್ತಾ ಇದೆ. ಹುರ್ಕೊಂಡು ಸಿಪ್ಪೆ ಎಲ್ಲ ತಕೊಂಡು ಈ ತರ ಬೇಳೆ ಮಾಡಿ ಇಟ್ಕೋಬೇಕು. ಇದು ಹುರ್ಗಡ್ಲೆದು 1 ಕಪ್ಪಷ್ಟು ಹಿಟ್ಟು ಮಾಡ್ಕೊಳ್ತಾ ಇದ್ದೀವಿ. ಆ್ಯಂಡ್ ಶೇಂಗಾನ ಅವರು ಇದರಲ್ಲಿ 1 ಮತ್ತು 2.5 ಕಪ್ಪಷ್ಟು ಶೇಂಗಾ ತೊಗೊಂಡಿದ್ದಾರೆ. ಸೊ 1 ಕಪ್ಪಷ್ಟು ಹುರ್ಗಡ್ಲೆ. ಇದನ್ನು ಮಿಕ್ಸಿಗೆ ಹಾಕಿ ಪೌಡರ್ ಮಾಡ್ಕೊಳ್ಬೇಕು. ಚಿನ್ನ ಸಕ್ಕರೆ ಇದ್ದಂಗೆ ಐತಿ. ಸಾಫ್ಟ್ ಬೆಲ್ಲ. ತಡ್ರಿ ನೋಡೋಣ ಫಸ್ಟ್. ಮತ್ತೆ ಇದಾದ್ರೆ ಸ್ವೀಟ್ ಭಾಳ ಆದ್ರೆ ನೀರ್ ಭಾಳ ಕುದಿತೈತಲ್ಲ, ಕುದ್ದಾಗ ಬರ್ತೈತೆ ಅದು. ಹೌದು, ಹಂಗೆ ಬರಲ್ಲ. ಹಾಕ್ರಿ. ಸೊ ಒಂದು ಕಡೆ ಬೆಲ್ಲ ಮತ್ತು ನೀರು ಹಾಕಿ ಕುದಿಯೋಕೆ ಇಟ್ಕೊಂಡ್ವಿ. ಆದಮೇಲೆ ನಾವೇನು ಶೇಂಗಾ ಇರುತ್ತಲ್ಲ, ಸೊ ಅದಕ್ಕೆ ನಾವು ಕಡಲೆ ಏನು ಪುಡಿ ಮಾಡ್ಕೊಂಡಿದ್ವಲ್ಲ ಹುರ್ಗಡ್ಲೆ, ಸೊ ಅದನ್ನು ಮಿಕ್ಸ್ ಮಾಡ್ತಾ ಇದ್ದಾರೆ. ಸೊ ನನಗೆ ಜಾಸ್ತಿ ಹಾಕೋಕ್ಕೆ ಇಷ್ಟ ಆಗಲ್ಲ, ಸ್ವಲ್ಪ ಬೇಕಾದ್ರೆ ಶೇಂಗಾ ಪುಡಿನೂ ಹಾಕ್ಕೋಬೋದು. ಇದಕ್ಕೆ ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀವಿ, ಸ್ವಲ್ಪ ಘಮ ಘಮ ವಾಸನೆ ಬರಲಿ, ಚೆನ್ನಾಗಿ ಅನಿಸುತ್ತೆ ಏಲಕ್ಕಿ ಪುಡಿ ವಾಸನೆ ಇದ್ದರೆ. ಸೊ ಇದು ನೋಡ್ತಾ ಇರ್ಬೋದು, ಬೆಲ್ಲ ಕುದ್ದು ಆಣ ಬರಬೇಕಂತೆ. ಅಂದರೆ ಒಂದೆಳೆ ಪಾಕ ಅಥವಾ ನೀರಿಗೆ ಹಾಕಿದರೆ ಅದು ಒಂಥರ ಉಂಡೆ ಆಗಬೇಕಂತೆ. ಸೊ ಆ ಥರ ಒಂದು ಪಾಕ ತೆಗಿಬೇಕು ಅಂತ ಹೇಳ್ತದೆ. ನನಗಂತೂ ಗೊತ್ತಿಲ್ಲ ಇದು ಅಷ್ಟಾಗಿ, ಮತ್ತೇ ಮಾಡ್ತಾಯಿದ್ರು. ಸೊ ನೀರಿಗೆ ಹಾಕಿ ಹಿಂಗೆ ಉಂಡೆ ಮಾಡಿ ನೋಡ್ತಾರೆ, ಅದು
ಅದು ಉಂಡೆ ಆಗಬೇಕು ಅಂತ ಹೇಳ್ತಾ ಇದ್ರು. ಸ್ವಲ್ಪ ಹಾಗಾದರೆ ಉಂಡೆ ಚೆನ್ನಾಗಿ ಗಟ್ಟಿಯಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು, ಇಲ್ಲಾಂದರೆ ತೆಳ್ಳಗಿದ್ರೆ ಉಂಡೆ ಕಟ್ಟಕ್ಕೆ ಬರಲ್ಲ, ಬಿಚ್ಕೊಂಡು ಬೀಳತ್ತೆ ಅಂತ ಹೇಳಿ. ಸೊ ಚೆನ್ನಾಗಿ ಕುದಿಸ್ಬೇಕು ಅದನ್ನು. ನನಗೆ ತುಂಬ ಇಷ್ಟ ಆಯಿತು. ನನಗೆ ನಮ್ಮ ಅಜ್ಜಿ ಮಾಡೋ ಶೇಂಗಾ ಉಂಡೆ ಅಂದರೆ ಎಷ್ಟು ಕೊಟ್ಟರು ತಿಂತಿದ್ದೆ ನಾನು. ನಾವು ಚಿಕ್ಕವರಿದ್ದಾಗ ನಮ್ಮ ಅಜ್ಜಿ ಒಂದೊಂದು ದೊಡ್ಡ ಡಬ್ಬಿಗಳು ಎಲ್ಲ ಥರದ ಉಂಡೆ ಕಟ್ಟಿರ್ತಿತ್ತು. ನಾಗರ ಪಂಚಮಿಗೆ ನಾವು ನಮ್ಮ ಅಜ್ಜಿ ಊರಿಗೆ ಹೋಗ್ತಾ ಇದ್ವಿ. ಆ ಉಂಡೆಗಳ ನನಗೆ ಇನ್ನೂ ಅಷ್ಟು ಖುಷಿ ಆಗುತ್ತೆ ಅದು ನೆನೆಸ್ಕೊಂಡ್ರೆ. ನಮ್ಮ ತಾತ ಮೊಮ್ಮಕ್ಕಳೆಲ್ಲ ಬರ್ತಾರೆ ಅಂತ ಹೇಳ್ಬಿಟ್ಟು ನಾವು ಎಷ್ಟೇ ದೊಡ್ಡವರಾದ್ರೂ ನಮಗೆ ಅಂತ ಜೋಕಾಲಿ ಕಟ್ಟಿ ಇಡ್ತಿದ್ರು. ಆಮೇಲೆ ಕೊಬ್ಬರಿನ ದಾರ ಹಾಕ್ಬಿಟ್ಟು ಹಿಂಗೆ ಸುತ್ತಿ ಆಟ ಆಡೋವಂಥದ್ದು, ಕೊಬ್ಬರಿ ಬಟ್ಲಿಗೆ, ಒಣ ಕೊಬ್ಬರಿ ಬಟ್ಲಿಗೆ ಮಾಡಿಕೊಡ್ತಿದ್ರು. ಇದೆಲ್ಲ ಒಂಥರ ಸ್ವೀಟ್ ಮೆಮೊರೀಸ್. ಇದೆಲ್ಲ ನೆನೆಸ್ಕೊಂಡ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಅದೆಲ್ಲ ಇಷ್ಟು ಚೆನ್ನಾಗಿತ್ತಲ್ವ ಆ ದಿನಗಳು ಅಂತ ಅನಿಸುತ್ತೆ. ಸೊ ಈ ಉಂಡೆ ಮಾಡೋದು ನೋಡಿ ನನಗೆ ಅದೇ ನೆನಪಾಯಿತು. ನಮ್ಮ ಅಜ್ಜಿ ಮಾಡಿ ಕಳಿಸ್ತಾ ಇತ್ತು ಉಂಡೆ. ಆ್ಯಂಡ್ ನಾವು ಊರಿಗೆ ವಾಪಸ್ ಹಬ್ಬ ಮುಗಿಸ್ಕೊಂಡು ಊರಿಗೆ ಹೋದ್ರೂ ಇಷ್ಟೊಂದು ಉಂಡೆ ತೊಗೊಂಬರ್ತಿದ್ವಿ. ಸೊ ಎಸ್, ಎಲ್ಲರಿಗೂ ಅವರ ಅಜ್ಜಿ ತಾತಗಳಂದರೆ ತುಂಬ ತುಂಬ ಇಷ್ಟ ಇರ್ತಾರೆ. ಸೊ ನಾನು ಅಷ್ಟೇ, ನಮ್ಮ ಅಜ್ಜಿ ನಮ್ಮ ತಾತ ಅಂದರೆ ತುಂಬ ಇಷ್ಟ ನನಗೆ. ಸೊ ವೆರಿ ವೆರಿ ಸ್ವೀಟ್ ಮೆಮೊರೀಸ್. ಸೊ ಇವಾಗ ಪಾಕ ಆಗಿದೆ ನೋಡ್ತಾ ಇರ್ಬೋದು. ಅದನ್ನು ಸ್ವಲ್ಪ ಹಾಕಿ ಈ ಥರ ಕಲಿಸ್ಕೊಂಡು ಬಿಸಿ ಇದ್ದಾಗಲೇ ನಾವು ಪಾಕ ಹಾಕಿರ್ತೀವಲ್ಲ, ಬಿಸಿ ಇದ್ದಾಗೇ ಉಂಡೆ ಕಟ್ಕೊಳ್ಳೋ ಅಂಥದ್ದು. ಸೊ ಅಂತೂ ಇಂತೂ ಉಂಡೆ ಮಾಡಿದ್ವಿ, ಚೆನ್ನಾಗಿ ಬಂತು. ಎಸ್, ನೋಡಿದ್ರಲ್ಲ ಇವತ್ತಿನ ವಿಡಿಯೋ. ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ, ಬಾಯ್.